ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾ ರಾಮ ಲಕ್ಷ್ಮಣರು ನಾರುಮಡಿಯನ್ನುಟ್ಟುದು, ಸೀತೆಯು ನಾರುಮಡಿಯನ್ನು ಹುಟ್ಟಿದ್ದಕ್ಕೆ ರಾಣಿ ವಾಸದವರ ದುಃಖ, ವಸಿಷ್ಠರು ಕೈಕೇಯಿಯನ್ನು ನಿಂದಿಸುತ್ತಾ ಸೀತಾದೇವಿಯು ನಾರುಮಡಿಯನ್ನು ಉಡುವುದು ಅನುಚಿತವೆಂದು ಹೇಳಿದುದು ಎಂಬ 37ನೆಯ ಸರ್ಗಕ್ಕೆ ಸ್ವಾಗತ. ಈ ಸರ್ಗವನ್ನು ಮುಂದುವರಿಸುವ ಮುನ್ನ ಕೆಲವರಲ್ಲಿ ಉಂಟಾಗಬಹುದಾದ ಜಿಜ್ಞಾಸೆ, ಶ್ರೀರಾಮನು ಅಲ್ಲಿ ಸುಮಂತ್ರನು ಹೇಳಿದಂತೆ ದಶರಥನು ನಂತರ ಅನುಮೋದಿಸಿದಂತೆ ಮಾಡಬಹುದಿತ್ತಲ್ಲ? ಏಕೆಂದರೆ ಮುಂದೆ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವರು ವನವಾಸಕ್ಕೆ ಹೊರಟಾಗ ಅವರೊಡನೆ 500 ಮಂದಿ ಬ್ರಾಹ್ಮಣರು ಹೊರಡುತ್ತಾರೆಂಬ ಪ್ರಸಂಗವಿದೆ. ಆ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ರಥಾರೂಢರಾಗಿ ಜೊತೆಯಲ್ಲಿ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಹಾಗೂ ತಾವು ಎಲ್ಲೆಲ್ಲಿ ಕಾಡಿನಲ್ಲಿ ಉಳಿಯುತ್ತಾರೋ ಅಲ್ಲಿ ಉಳಿಯುವುದಕ್ಕೆ ಬೇಕಾದಂತಹ ಬಿಡಾರಗಳನ್ನು ಹೂಡುವುದಕ್ಕೆ ಬೇಕಾದಂತಹ ಪರಿಜನರನ್ನು ಜೊತೆಗೂಡಿಕೊಂಡೇ ಹೋಗುತ್ತಾರೆ. ಅವರೇನು ಒಂಟಿಯಾಗಿ ಕಾಡಿಗೆ ಹೋಗುವುದಿಲ್ಲ. ಮುಂದೆ ಧೌಮ್ಯರೊಡನೆ ಧರ್ಮರಾಜನು ಮಾತನಾಡುವ ಪ್ರಸಂಗದಲ್ಲಿ ಇದೇ ವಿಷಯವು ಬರುತ್ತದೆ. ನನ್ನಂತೆ ಕಷ್ಟಪಡುವ ವ್ಯಕ್ತಿ ಯಾರಾದರೂ ಇದ್ದಾರೆಯೇ ಎಂದಾಗ ಧೌಮ್ಯರು ಆ ಸಂದರ್ಭದಲ್ಲಿ ಇದೇ ಶ್ರೀರಾಮನ ಕಥೆಯನ್ನು ಹೇಳಿ, ಯುಧಿಷ್ಠಿರ, ನೀನಾದರೂ ನಿನ್ನ ಸೋದರ, ಪತ್ನಿ ಹಾಗೂ ಪರಿಜನರೊಂದಿಗೆ ಕೂಡಿಕೊಂಡೇ ಕಾಡಿಗೆ ಬಂದಿರುವೆ. ಆದರೆ ಶ್ರೀರಾಮನು ಸೀತಾ ಲಕ್ಷ್ಮಣರೊಡಗೂಡಿದ್ದರೂ ಕೂಡ ಒಂಟಿಯಾಗಿ ವನವಾಸಕ್ಕೆ ಹೋಗಿದ್ದನು. ಅದಕ್ಕೂ ಮುನ್ನ ನಳದಮಯಂತಿಯರ ಕಥೆಯಲ್ಲಿ ನಳನು ಒಂಟಿಯಾಗಿಯೇ ಆ ಕಾಡಿನಲ್ಲಿ ಸುತ್ತುತ್ತಾನೆ. ದಮಯಂತಿಯೂ ಕೂಡ ಒಂಟಿಯಾಗಿ ಬಿಡುತ್ತಾಳೆ. ಇಂದಿಗೂ ಕೂಡ ಈ ಸಂದರ್ಭಕ್ಕೆ ಯೋಗ್ಯವಾಗಿ ಹೊಂದಿಕೊಳ್ಳುವುದಿಲ್ಲವಾದರೂ ಈಗಲೂ ಕೂಡ ಎಷ್ಟೋ ಬಾರಿ ನಾವು ಒಂದು ಕ್ಷೇತ್ರದ ಅನುಭವವನ್ನು ಪಡೆಯಬೇಕು, ಯಾತ್ರೆಯ ಅನುಭವವನ್ನು ಪಡೆಯಬೇಕು, ಅರಣ್ಯದ ಅನುಭವವನ್ನು ಪಡೆಯಬೇಕೆಂದು ಅರಣ್ಯಕ್ಕೆ ಹೋಗುತ್ತೇವೆ, ಮನೆ ಬಿಟ್ಟು ಹೊರಗೆ ಹೋಗುತ್ತೇವೆ. ಆದರೆ ನಮ್ಮ ವರ್ತನೆ ಹೇಗಿರುತ್ತದೆ? ನಾವು ಹೋದ ಜಾಗದಲ್ಲಿ ನಮಗೆ ಹವಾನಿಯಂತ್ರಿತವಾದ, ಅಂದರೆ ಏರ್ ಕಂಡೀಷನ್ ಹವಾನಿಯಂತ್ರಿತವಾದ ಕೋಣೆ ಇರಬೇಕು. ಅಲ್ಲಿ ಸ್ನಾನ ಮಾಡುವುದಕ್ಕೆ ಯೋಗ್ಯವಾದಂತಹ ಸಮೃದ್ಧವಾದ ಜಲಸಮೃದ್ಧಿ ಇರಬೇಕು. ನಾವು ಬಯಸಿದಂತಹ, ಅಂದರೆ ನಗರದಲ್ಲಿ ನಮ್ಮ ಮನೆಯಲ್ಲಿದ್ದಾಗ ನಾವು ಏನನ್ನು ತಿನ್ನುತ್ತೇವೆಯೋ ಆ ರೀತಿ ಯೋಗ್ಯವಾದ ಆಹಾರವಿರಬೇಕು. ಕೊನೆಗೆ ಹೋಗಲಿ ಕಾಡಿನಲ್ಲಿ ತಿರುಗಾಡುವಾಗಲಾದರೂ, ಕೆಲವೊಮ್ಮೆ ಸಫಾರಿ ಎಂಬ ಹೆಸರಿನಲ್ಲಿ ಕಾಡಿನಲ್ಲಿ ತಿರುಗಾಡುವಾಗಲಾದರೂ ಅರಣ್ಯದ ಸಿಬ್ಬಂದಿಗಳು ಸ್ವಲ್ಪ ಕಾಡಿಗೆ ಹೊಂದುವಂತಹ ಬಟ್ಟೆಗಳನ್ನು ಧರಿಸಿ, ಕಣ್ಣಿಗೆ ಕುಕ್ಕುವಂತಹ ಬಟ್ಟೆಗಳನ್ನು ಧರಿಸಬೇಡಿ, ಅವು ಪ್ರಾಣಿಗಳನ್ನು ಕ್ಷೋಭೆಗೊಳಿಸುತ್ತವೆ ಎಂದು ನಿರ್ದೇಶನ ಇತ್ತ ನಂತರವೂ ಕಣ್ಣು ಕುಕ್ಕುವಂತಹ ಬಟ್ಟೆಗಳನ್ನೇ ಧರಿಸಿಕೊಂಡು ನಮ್ಮಿಷ್ಟದಂತೆ ನಾವು ಇರುತ್ತೇವೆ ಎಂದು ಹೋಗುತ್ತೇವೆ. ಹಾಗಿದ್ದಾಗ ನಮ್ಮಿಷ್ಟದಂತೆ ನಾವು ಇರುವುದಾದರೆ, ಹವಾನಿಯಂತ್ರಿತ ಕೋಣೆಯಲ್ಲೇ ಉಳಿದುಕೊಳ್ಳುವುದಾದರೆ, ಯಥೇಚ್ಛವಾದ ಭೋಗ ಭಾಗ್ಯಗಳ ಸಮೇತವೇ ತಿರುಗಾಡುವುದಾದರೆ ನಮಗೆ ಆ ಪ್ರದೇಶದ ಅನುಭವ ಬರುವುದಾದರೂ ಹೇಗೆ? ಆ ಪ್ರದೇಶದಲ್ಲಿ ಯಾವ ಸ್ಥಿತಿ ಇದೆಯೋ ಅದನ್ನು ಅನುಭವಿಸುವುದಾದರೂ ಹೇಗೆ? ಅಲ್ಲಿನ ಸ್ಥಳೀಯರನ್ನು ಭೇಟಿ ಮಾಡುವುದಾದರೂ ಹೇಗೆ? ಇದೆಲ್ಲವೂ ಸಾಧ್ಯವಿಲ್ಲದಿದ್ದಾಗ ನಮಗೆ ಸಿಕ್ಕುವ ಅನುಭವ ನಾವು ಮನೆಯಲ್ಲಿ ಇದ್ದಾಗ ಯಾವ ಅನುಭವವಾಗುತ್ತದೆಯೋ ಅದೇ ಅನುಭವವು ಅಲ್ಲಿಯೂ ಇರುತ್ತದೆ. ನಾವು ಕಷ್ಟಪಡಲು ಸಿದ್ಧರಿಲ್ಲ. ಕೇವಲ ತೋರಿಕೆಗಾಗಿ 4 ಜನರೆದುರು ತೋರಿಸಿಕೊಳ್ಳುವ ಸಲುವಾಗಿ ಯಾತ್ರೆ, ತೀರ್ಥ, ಪ್ರವಾಸ ಮಾಡುತ್ತೇವೆ. ಅದರ ಪರಿಣಾಮ ಶೂನ್ಯವಾಗಿರುತ್ತದೆ. ಮಹಾಮಾತ್ರವಚ ಶ್ರುತ್ವಾ ರಾಮೋ ದಶರಥಂ ತದಾ ಅಭ್ಯಭಾಷತ ವಾಕ್ಯಂತು ವಿನಯಜ್ಞೋ ವಿನೀತವತ್. ಮಹಾಮಂತ್ರಿಯಾದ ಸಿದ್ಧಾರ್ಥನ ಮಾತನ್ನು ಕೇಳಿ, ಅಂದರೆ ಶ್ರೀರಾಮನಲ್ಲಿ ಯಾವ ತಪ್ಪು ಇಲ್ಲದಿರುವಾಗ ಅವನನ್ನು ಏಕೆ ಕಾಡಿಗೆ ಕಳುಹಿಸಬೇಕು ಎಂಬ ಸಿದ್ಧಾರ್ಥನ ವಾದ, ಸುಮಂತ್ರನು ಹೇಳಿದಂತೆ ಎಲ್ಲ ಸಕಲ ಭೋಗಭಾಗ್ಯಗಳೊಂದಿಗೆ ಶ್ರೀರಾಮನು ಕಾಡಿಗೆ ಹೋಗಲಿ ಎಂಬ ಮಾತು, ದಶರಥನು ಅದನ್ನು ಅನುಮೋದಿಸಿದ್ದು, ಇವೆಲ್ಲವನ್ನು ಕೇಳಿ ವಿನಯಜ್ಞನಾದ ಶ್ರೀರಾಮನು ವಿನಯಶಾಲಿಯಂತೆ ವಿನಮ್ರನಾಗಿ ತಂದೆಗೆ ಹೇಳಿದನು. ತ್ಯಕ್ತ ಭೋಗಸ್ಯ ಮೇ ರಾಜನ್ ವನೇ ವನ್ಯೇನ ಜೀವಿತಃ, ತ್ಯಕ್ತ ಭೋಗಸ್ಯ ಮೇ ರಾಜನ್ ವನೇ ವನ್ಯೇನ ಜೀವತಃ, ಕಿಂ ಕಾರ್ಯಮನುಯಾತ್ರೇಣ ತ್ಯಕ್ತ ಸಂಘಸ್ಯ ಸರ್ವತಃ. ಮಹಾರಾಜ, ಸಕಲ ಸುಖೋಪಭೋಗಗಳನ್ನು ತ್ಯಜಿಸಿಯೇ ಇಲ್ಲಿಂದ ಹೊರಟಿರುವ, ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದಲೇ ಜೀವನ ಮಾಡುವ, ಸರ್ವ ಸಂಘ ಪರಿತ್ಯಾಗ ಮಾಡಿರುವ ನನಗೆ ನನ್ನನ್ನು ಅನುಸರಿಸಿ ಬರುವ ಚತುರಂಗ ಬಲದಿಂದಾಗಲಿ
ಧನ ಕನಕ ವಸ್ತು ವಾಹನಗಳಿಂದಾಗಲಿ ಯಾವ ಪ್ರಯೋಜನವಿದೆ? ಯೋ ಹಿ ದತ್ವಾ ದ್ವಿಪಶ್ರೇಷ್ಠಂ ಕಕ್ಷ್ಯಾಯಾಂ ಕುರುತೆ ಮನಃ ರಜ್ಜು ಸ್ನೇಹೇನ ಕಿಂ ತಸ್ಯ ತ್ಯಜತಃ ಕುರು ಕೊಂಚರೋತ್ತಮಂ. ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟ ನಂತರ ಅದನ್ನು ಕಟ್ಟುವ ಹಗ್ಗಕ್ಕೆ ಯಾವನು ತಾನೇ ಅಪೇಕ್ಷೆ ಪಡುತ್ತಾನೆ? ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟವನಿಗೆ ಅದನ್ನು ಕಟ್ಟುವ ಹಗ್ಗದ ಮೇಲೆ ಪ್ರೀತಿಗಿಡುವುದರಿಂದ ಯಾವ ಪ್ರಯೋಜನವಿದೆ? ಹಾಗೆಯೇ ಸಾಮ್ರಾಜ್ಯ ಲಕ್ಷ್ಮಿಯನ್ನೇ ತ್ಯಜಿಸಿ ಹೊರಟಿರುವ ನನಗೆ ಈ ಸೈನ್ಯವು ಏಕೆ ಬೇಕು? ಇವುಗಳ ಮೇಲೆ ನನಗೆ ಯಾವ ವಿಧವಾದ ಆಸಕ್ತಿಯೂ ಇಲ್ಲ. ರಾಜ್ಯಕ್ಕೆ ಸಂಬಂಧಿಸಿದ ಈ ಎಲ್ಲ ವಸ್ತು ವಾಹನಗಳನ್ನು ಭರತನು ಪಡೆದುಕೊಳ್ಳಲು ನನ್ನ ಅನುಮತಿಯಿದೆ. ನನಗೆ ಈಗ ಬೇಕಾಗಿರುವ ನಾರುಮಡಿಯನ್ನು ಸೇವಕರು ತರಲಿ. 14 ವರ್ಷಗಳು ಅರಣ್ಯದಲ್ಲಿ ವಾಸ ಮಾಡಲಿರುವ ನನಗೆ ಗುದ್ದಲಿ ಮಂಕರಿಗಳನ್ನು ತನ್ನಿರಿ. ಗೆಡ್ಡೆ ಗೆಣಸುಗಳನ್ನು ಆರಿಸಿಕೊಳ್ಳಲು ಬೇಕಾಗುವುದಲ್ಲವೇ? ಅಷ್ಟು ಸಾಕು ಎನ್ನುತ್ತಾನೆ. ಅಂದರೆ ಮುಂದಿನ ತನ್ನ ಜೀವನಕ್ಕೆ ಏನು ಬೇಕೋ ಅಷ್ಟನ್ನು ಬಿಟ್ಟು ಬೇರೆ ಏನನ್ನೂ ಬಯಸದವನು. ಈಗಲೂ ಕೂಡ ಈ ರೀತಿಯಾಗಿ ದೇಶವೇನು ಪ್ರಪಂಚವನ್ನೇ ಪರ್ಯಟನ ಮಾಡುವವರಿದ್ದಾರೆ. ಅವರು ಬೇರೆ ಬೇರೆ ಜಾಗಕ್ಕೆ ಹೋಗುತ್ತಾರೆ, ಅಲ್ಲಿರುವ ಜನಗಳ ನಡುವೆ ಉಳಿದುಕೊಳ್ಳುತ್ತಾರೆ, ಅಲ್ಲಿರುವ ಯಾರೋ ವ್ಯಕ್ತಿಯ ಮನೆಯಲ್ಲಿ ಅತಿಥಿಯಾಗುತ್ತಾರೆ, ಅವರು ತಿನ್ನುವ ಆಹಾರವನ್ನೇ ತಿನ್ನುತ್ತಾರೆ. ಅವರಂತೆಯೇ ನೆಲದ ಮೇಲೋ ಮರದ ಮೇಲೋ ಎಲ್ಲಿ ಅವಕಾಶವಿದೆಯೋ ಅವರಂತೆಯೇ ಬದುಕುತ್ತಾರೆ. ಈ ರೀತಿಯಾಗಿ ಬದುಕುತ್ತಾ ಅವರು ಹೇಗಿದ್ದಾರೆ ಎಂಬುದರ ಅನುಭವವನ್ನು ಪಡೆದುಕೊಳ್ಳುತ್ತಾರೆ. ಅದು ಯಾತ್ರೆ, ತೀರ್ಥ, ಪ್ರವಾಸ ಮಾಡುವುದರ ಹಿಂದೆ ಇರುವಂತಹ ಹಿನ್ನೆಲೆಯಾಗಿರುತ್ತದೆ. ಆದರೆ ಇಂದು ನಾವು ಮಾಡುವುದು ಕೇವಲ ಶೋಕಿಗಾಗಿ ಯಾರ ಎದುರಿಗೋ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಫೋಟೋ ಹಾಕಿಕೊಳ್ಳುವ ಸಲುವಾಗಿ ಮಾಡುತ್ತಿರುವುದೇ ಹೊರತು ಅದರಿಂದ 3 ಕಾಸಿನ ಪ್ರಯೋಜನವೂ ಇರುವುದಿಲ್ಲ. ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ಆ ಜನಸಮೂಹದಲ್ಲಿ ಕೈಕೇಯಿಯು ಸ್ವಲ್ಪವೂ ನಾಚಿಕೆಯೇ ಇಲ್ಲದವಳಾಗಿ ನಾರು ಮಡಿಯನ್ನು ತಾನೇ ತಂದು ಶ್ರೀರಾಮನಿಗೆ ಉಡಲು ಹೇಳಿಕೊಟ್ಟಳು. ಪುರುಷ ಶ್ರೇಷ್ಠನಾದ ಶ್ರೀರಾಮನು ಕೈಕೇಯಿಯಿಂದ ನಾರು ಬಟ್ಟೆಗಳನ್ನು ಪಡೆದುಕೊಂಡು ತಾನುಟ್ಟಿದ್ದ ಬಹುಮೂಲ್ಯವಾದ ಸೂಕ್ಷ್ಮ ವಸ್ತ್ರಗಳನ್ನು ಬಿಚ್ಚಿಟ್ಟು ಮುನಿಯೋಗ್ಯವಾದ ನಾರು ಮಡಿಯನ್ನು ಉಟ್ಟುಕೊಂಡನು. ಅಯ್ಯೋ, ಎಂತಹ ವಿಪರ್ಯಾಸವಿದು ಎಂದು ಎಲ್ಲರೂ ಹೇಳುತ್ತಿರಲು ಲಕ್ಷ್ಮಣನು ಕೂಡ ತಾನುಟ್ಟಿದ್ದ ಬಹುಮೂಲ್ಯವಾದ ವಸ್ತ್ರಗಳನ್ನು ಅಲ್ಲಿಯೇ ಬಿಚ್ಚಿಟ್ಟು ತಂದೆಯ ಎದುರಿನಲ್ಲಿಯೇ ತಾಪಸರಿಗೆ ಯೋಗ್ಯವಾದ ನಾರು ಮಡಿಯನ್ನುಟ್ಟನು. ಯಾವಾಗಲೂ ರೇಷ್ಮೆಯ ವಸ್ತ್ರವನ್ನೇ ಉಡುತ್ತಿದ್ದ ಸೀತಾದೇವಿಯು ಹೆಣ್ಣು ಜಿಂಕೆಯು ಬಲೆಯನ್ನು ನೋಡಿ ಭಯಪಡುವಂತೆ ತನಗಾಗಿ ಕೈಕೇಯಿಯು ಸಿದ್ಧಪಡಿಸಿದ್ದ ನಾರು ಬಟ್ಟೆಯನ್ನು ನೋಡಿ ಭಯಗೊಂಡಳು. ರಾಮಲಕ್ಷ್ಮಣರೇನೋ ಗಂಡು ಹುಡುಗರು ಎಲ್ಲರ ಎದುರೇ ತಮ್ಮ ಬಟ್ಟೆಯನ್ನು ಬದಲಾಯಿಸಿ ಬಿಡುತ್ತಾರೆ. ಸೀತೆ ಹಾಗೆ ಮಾಡಲು ಸಾಧ್ಯವೇ? ಅದರಲ್ಲೂ ಸುಕುಮಾರಿಯಾಗಿ ಹಿಂದೆ ಎಂದು ಕಾಡನ್ನೇ ಕಾಣದವಳು ನಾರು ಬಟ್ಟೆಯನ್ನು ಹೇಗೆ ಉಡುತ್ತಾರೆ ಎಂಬುದೇ ಗೊತ್ತಿಲ್ಲದವಳು. ಶುಭಲಕ್ಷಣ ಸಂಪನ್ನೆಯಾದ ಜಾನಕಿಯು ದುಃಖಿತವಾದ ಮನಸ್ಸಿನಿಂದ ಕೂಡಿದವಳಾಗಿ ನಾಚಿಕೆ ಪಟ್ಟುಕೊಳ್ಳುತ್ತಾ ದರ್ಭೆಯಿಂದಲೂ ನಾರಿನಿಂದಲೂ ನಿರ್ಮಿತವಾದ ಬಟ್ಟೆಗಳನ್ನು ಕೈಕೇಯಿಯಿಂದ ತೆಗೆದುಕೊಂಡಳು. ಧರ್ಮಜ್ಞಳಾದ ಧರ್ಮದರ್ಶಿನಿಯಾದ ಸೀತೆಯು ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದವಳಾಗಿ ಗಂಧರ್ವರಾಜನಿಗೆ ಸಮಾನನಾದ ಪತಿಯೊಡನೆ ಹೇಳಿದಳು, ಆರ್ಯಪುತ್ರ, ಅರಣ್ಯವಾಸಿಗಳಾದ ಋಷಿಪತ್ನಿಯರು ಈ ನಾರುಮಡಿಯನ್ನು ಹೇಗೆ ಉಡುವರು? ಹೀಗೆ ಹೇಳಿ ನಾರುಮಡಿಯನ್ನು ಉಡುವುದರಲ್ಲಿ ಕುಶಲತೆ ಇಲ್ಲದ ಸೀತಾದೇವಿಯು ಭ್ರಾಂತಳಾದಳು. ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಉಡಲು ಸಾಧ್ಯವಾಗದಿದ್ದ ಕಾರಣ ಒಂದು ವಸ್ತ್ರವನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಮತ್ತೊಂದನ್ನು ಕೈಯಲ್ಲೇ ಹಿಡಿದುಕೊಂಡು ಸ್ತಬ್ಧಳಾಗಿ ನಾಚಿಕೆಯಿಂದ ನಿಂತು ಬಿಟ್ಟಳು. ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಸೀತಾದೇವಿಯ ಆ ಪರಿಸ್ಥಿತಿಯನ್ನು ನೋಡಿ ಒಡನೆಯೇ ಅವಳ ಬಳಿಗೆ ಹೋಗಿ ಕೈಯಲ್ಲಿ ಹಿಡಿದಿದ್ದ ನಾರುಮಡಿಯನ್ನು ಸೀತೆಯು ಹುಟ್ಟಿದ್ದ ರೇಷ್ಮೆಯ ವಸ್ತ್ರದ ಮೇಲೆಯೇ ಬಿಗಿದು ಕಟ್ಟಿದನು. ಶ್ರೀರಾಮನು ನಾರುಬಟ್ಟೆಯನ್ನು ಸೀತಾದೇವಿಯ ಸೊಂಟಕ್ಕೆ ಬಿಗಿಯುತ್ತಿರುವುದನ್ನು ನೋಡಿ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರೂ ಕಂಬನಿಗರೆಯುತ್ತಾ ಅತ್ಯಂತ ಖೇದದಿಂದ ಕೂಡಿದವರಾಗಿ ಮಹಾ ತೇಜಸ್ವಿಯಾದ ಶ್ರೀರಾಮನಿಗೆ ಹೇಳಿದರು, ತಂದೆಯ ಆಜ್ಞೆಗೆ ಅನುಸಾರವಾಗಿ ಅರಣ್ಯಕ್ಕೆ ಹೋಗಲಿರುವ ನಿನ್ನ ಜೊತೆಯಲ್ಲಿ ಸೀತಾದೇವಿಯು ಅರಣ್ಯಕ್ಕೆ ಹೋಗಬೇಕೆಂದು ಆಜ್ಞೆಯಾಗಿರುವುದಿಲ್ಲ. ನಿನ್ನನ್ನು ನಾವು ಪುನಃ ನೋಡುವವರೆಗೆ ಇವಳನ್ನಾದರೂ ನಾವು ನೋಡಿಕೊಂಡಿರುತ್ತೇವೆ. ಈ ನಮ್ಮ ಆಶಯವು ಫಲಿಸುವಂತಾಗಲಿ. ಲಕ್ಷ್ಮಣನೊಡನೆ ನೀನು ಅರಣ್ಯಕ್ಕೆ ಹೋಗು, ಸೀತೆಯು ಇಲ್ಲಿಯೇ ಇರಲಿ. ಕಲ್ಯಾಣಮಯಿಯಾದ ಇವಳು ತಾಪಸಿಯಂತೆ ಅರಣ್ಯದಲ್ಲಿರಲು ಖಂಡಿತವಾಗಿಯೂ ಅರ್ಹಳಲ್ಲ. ವತ್ಸ,
ನಮ್ಮ ಈ ಒಂದು ಪ್ರಾರ್ಥನೆಯನ್ನಾದರೂ ನಡೆಸಿಕೊಡು. ಸೀತೆಯು ಇಲ್ಲಿಯೇ ಇರಲಿ. ನಿತ್ಯವೂ ಧರ್ಮದಲ್ಲಿಯೇ ನಿಷ್ಠೆಯುಳ್ಳ ನೀನಂತೂ ಇಲ್ಲಿರಲು ಈಗ ಇಚ್ಛೆ ಪಡುತ್ತಿಲ್ಲ. ಆದುದರಿಂದ ಸೀತೆಯಾದರೂ ನಮ್ಮ ಜೊತೆಯಲ್ಲಿರಲಿ. ಅಂತಃಪುರದ ಸ್ತ್ರೀಯರ ಈ ವಿಧವಾದ ಮಾತುಗಳನ್ನು ಕೇಳುತ್ತಿದ್ದರೂ ಶ್ರೀರಾಮನು ತನಗೆ ಅನುರೂಪವಾದ ಸೌಶೀಲ್ಯಾದಿ ಗುಣಗಳಿಂದ ಸಂಪನ್ನೆಯಾಗಿದ್ದ ಸೀತೆಗೆ ನಾರುಮಡಿಯನ್ನು ಉಡಿಸಿಯೇ ಬಿಟ್ಟನು. ಶ್ರೀರಾಮನು ಸೀತಾದೇವಿಗೆ ವಲ್ಕಲವನ್ನು ಉಡಿಸಿದ ದೃಶ್ಯವನ್ನು ನೋಡಿ ಬಹಳ ದುಃಖಿತರಾದ ಗುರುಗಳಾದ ವಸಿಷ್ಠರು ಕಣ್ಣೀರಿಡುತ್ತಾ ನಾರು ಬಟ್ಟೆಯನ್ನು ಉಡದಂತೆ ಸೀತಾದೇವಿಗೆ ಹೇಳಿ ಕೈಕೇಯಿಗೆ ಹೀಗೆ ಹೇಳಿದರು. ಅತಿ ಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸನಿ ಧುವ ವಂಚಯಿತ್ವಾತು ರಾಜಾನಾಂ ನ ಪ್ರಮಾಣೇ ವತಿಷ್ಯಸೆ. ಎಲ್ಲೆ ಮೀರಿ ನಡೆಯುವವಳೆ, ದುಷ್ಟಬುದ್ಧಿಯವಳೆ, ಕುಲಕಂಟಕಳೆ ಕೈಕೇಯಿ. ರಾಜನನ್ನು ವಂಚಿಸಿ ವರಗಳನ್ನು ಪಡೆದುದೇ ಅಲ್ಲದೆ ಆ ವರಗಳ ಮರ್ಯಾದೆಯನ್ನು ಮೀರಿ ಇನ್ನೂ ಹೆಚ್ಚಿನದನ್ನು ಅಪೇಕ್ಷಿಸುತ್ತಿರುವೆ. ಇದು ಸರಿಯಲ್ಲ. ನಡತೆಗೆಟ್ಟವಳೆ. ಸೀತೆಯು ಕಾಡಿಗೆ ಹೋಗಬೇಕಾದ ಪ್ರಮೇಯವಿಲ್ಲ. ಅವಳು ಇಲ್ಲಿಯೇ ಇದ್ದು ಅವಳೇ ಸಿಂಹಾಸನಾರೂಢಳಾಗಿ ಶ್ರೀರಾಮನ ಕಾರ್ಯವನ್ನು ಅಂದರೆ ರಾಜ್ಯ ಪಾಲನೆಯನ್ನು ನಿರ್ವಹಿಸುತ್ತಾಳೆ. ಋಷಿ ಮಾತು, ಅವರೇ ಕುಲಗುರುಗಳು, ವಸಿಷ್ಠರೇ ಕುಲಗುರುಗಳು. ಅವರು ಹೇಳುತ್ತಿರುವುದು ಸತ್ಯವೇ. ಕಾರಣಾಂತರದಿಂದಾಗಿ ತನ್ನ ಪತಿಯು ಹೊರಗಡೆ ಹೋಗಿದ್ದಾಗ ಇಂದಿಗೂ ಕೂಡ ರಾಜಮನೆತನಗಳಲ್ಲಿ ರಾಜಪತ್ನಿಯೇ ಸಿಂಹಾಸನದ ಮೇಲೆ ಕುಳಿತು, ಏಕೆಂದರೆ ಸಿಂಹಾಸನದಲ್ಲಿ ಅಭಿಷಿಕ್ತನಾಗುವಾಗ ರಾಜನೊಬ್ಬನೇ ಅಭಿಷಿಕ್ತನಾಗುವುದಿಲ್ಲ, ಅರ್ಧಾಸನದಲ್ಲಿ ಆತನ ಪತ್ನಿಯು ಅಭಿಷಿಕ್ತಳಾಗುತ್ತಾಳೆ. ಆ ಕಾರಣದಿಂದಾಗಿ ಯಾವುದೇ ಕಾರಣದಿಂದಾಗಿ ರಾಜನು ಹೊರಗೆ ಹೋದಾಗ ಆತನ ಕಾರ್ಯವನ್ನು ನಿರ್ವಹಿಸುವ ಸಲುವಾಗಿ ಆತನ ಪತ್ನಿಯು ಸಿಂಹಾಸನದಲ್ಲಿ ಕೂತು ರಾಜ್ಯಾಡಳಿತವನ್ನು ನಡೆಸಬಹುದು. ಆತ್ಮಾಹಿ ದಾರಾ ಸರ್ವೇಷಾಂ ದಾರ ಸಂಗ್ರಹವರ್ತಿನಾಂ ಆತ್ಮೇಯ ಮಿತಿ ರಾಮಸ್ಯ ಪಾಲಗಿಷ್ಯತಿ ಮೇದಿನಿ. ಗೃಹಸ್ಥಾಶ್ರಮಿಗಳೆಲ್ಲರಿಗೂ ಪತ್ನಿಯೇ ಆತ್ಮಸ್ವರೂಪಳು. ಆದುದರಿಂದ ಸೀತಾದೇವಿಯು ಶ್ರೀರಾಮನ ಆತ್ಮಸ್ವರೂಪಳು. ಈ ಕಾರಣದಿಂದ ರಾಮನಿಗೆ ಪ್ರತಿನಿಧಿಯಾಗಿ ಸೀತೆಯೇ ಈ ರಾಜ್ಯವನ್ನಾಳುತ್ತಾಳೆ. ಒಂದು ವೇಳೆ ವೈದೇಹಿಯು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೊರಟು ಹೋದರೆ ನಾವೆಲ್ಲರೂ ಅವಳನ್ನು ಅನುಸರಿಸಿ ಹೊರಟು ಹೋಗುತ್ತೇವೆ. ಅಷ್ಟು ಮಾತ್ರವಲ್ಲ, ಅಯೋಧ್ಯೆಯೇ ರಾಮನ ಹಿಂದೆ ಹೊರಟು ಹೋಗುತ್ತದೆ. ಪತ್ನಿ ಸಮೇತನಾದ ಶ್ರೀರಾಮನಿರುವೆಡೆಗೆ ಅಂತಃಪುರ ರಕ್ಷಕರು, ರಾಷ್ಟ್ರದ ಎಲ್ಲೆಯನ್ನು ರಕ್ಷಿಸುವ ದಂಡನಾಯಕರು ಹೊರಟು ಹೋಗುತ್ತಾರೆ. ದಾಸದಾಸಿಯರು, ಧನಧಾನ್ಯ ಸಮೃದ್ಧವಾದ ರಾಷ್ಟ್ರ, ಚತುರಂಗ ಬಲಯುಕ್ತವಾದ ಈ ಅಯೋಧ್ಯ ಪಟ್ಟಣ ಎಲ್ಲವೂ ಶ್ರೀರಾಮನನ್ನೇ ಅನುಸರಿಸಿ ಕಾಡಿಗೆ ಹೊರಟು ಹೋಗುತ್ತದೆ. ಯಾರು ಎಲ್ಲಾದರೂ ಹೋಗಲಿ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾದರೆ ಸಾಕು ಎಂದು ನೀನು ಭಾವಿಸಿರಬಹುದು. ಭರತಶ್ಚ ಸಶತ್ರುಘ್ನಶ್ಚೀರವಾಸ ವನೇಚರಃ ವನೇ ವಸಂತಂ ಕಾಕುಸ್ತಮನುವತ್ಸ್ಯತಿ ಪೂರ್ವಜಂ. ಭರತನೂ ಕೂಡ ಶತ್ರುಘ್ನನೊಡಗೂಡಿ ನಾರು ಮಡಿಯನ್ನೊಟ್ಟು ವನಚರನಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಅಣ್ಣನನ್ನೇ ಅನುಸರಿಸಿ ಕಾಡಿನಲ್ಲಿಯೇ ವಾಸ ಮಾಡುತ್ತಾನೆ. ವಸಿಷ್ಠರು ಕೇವಲ ಕುಲಗುರುಗಳಷ್ಟೇ ಅಲ್ಲ, ರಾಮಲಕ್ಷ್ಮಣ ಭರತ ಶತ್ರುಘ್ನರಿಗೆ ಗುರುಗಳು ಕೂಡ. ಅವರಿಗೆ ತಿಳಿದಿಲ್ಲವೇ ಭರತನ ಗುಣವೆಂತಹುದು ಎಂಬುದು. ಅನಂತರ ಶೂನ್ಯವಾದ ನಿರ್ಜನವಾದ ಅರಣ್ಯ ಸದೃಶವಾದ ಈ ಪೃಥ್ವಿಯನ್ನು ಅಂದರೆ ಈ ಅಯೋಧ್ಯೆಯನ್ನು ದುರಾಚಾರಳಾದ ಪ್ರಜೆಗಳಿಗೆ ಅಹಿತವನ್ನು ಉಂಟು ಮಾಡುವುದರಲ್ಲಿಯೇ ಸ್ಥಿರವಾದ ಬುದ್ಧಿಯುಳ್ಳ ನೀನು ಮರಗಳೊಡನೆ ಏಕಾಕಿಯಾಗಿ ಆಳುವೆಯಂತೆ. ನಹಿ ತದ್ಭವಿತಾ ರಾಷ್ಟ್ರಂ ಯತ್ರ ರಾಮೋ ನ ಭೂಪತಿ ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವತ್ಸ್ಯತಿ. ಯಾವ ರಾಷ್ಟ್ರದಲ್ಲಿ ಶ್ರೀರಾಮನು ಭೂಪತಿಯಾಗಿ ಇರುವುದಿಲ್ಲವೋ ಅದು ರಾಷ್ಟ್ರವಾಗಿ ಉಳಿಯುವುದಿಲ್ಲ, ಅದು ಅರಣ್ಯಕ್ಕೆ ಸಮಾನವಾಗುತ್ತದೆ. ಶ್ರೀರಾಮನು ಯಾವ ಅರಣ್ಯದಲ್ಲಿ ವಾಸ ಮಾಡುವನೋ ಅದೇ ರಾಷ್ಟ್ರವಾಗುತ್ತದೆ. ನಹ್ಯದತ್ತಾಂ ಮಹೀಂ ಪಿತ್ರ ಭರತ ಶಾಸ್ತ್ರಮಿಚ್ಛತಿ ತ್ವೈವಾ ಪುತ್ರವದ್ವಸ್ತುಂ ಯದಿ ಜಾತೋ ಮಹೀಪತೇಹೇ. ನಿಜವಾಗಿಯೂ ಭರತನು ರಾಜನಿಗೆ ಹುಟ್ಟಿದವನೇ ಆಗಿದ್ದರೆ ತಂದೆಯು ಪ್ರೀತಿಪೂರ್ವಕವಾಗಿ ಕೊಡದಿರುವ ಅಂದರೆ ಕೈಕೇಯಿಯ ವರದ ಕಾರಣದಿಂದಾಗಿ ಕೊಡುತ್ತಿರುವ ಪ್ರೀತಿಪೂರ್ವಕವಾಗಿ ಕೊಡದಿರುವ ರಾಜ್ಯವನ್ನು ಆಳಲು ಖಂಡಿತವಾಗಿಯೂ ಇಚ್ಛಿಸುವುದಿಲ್ಲ. ನಿನ್ನೊಡನೆ ಮಗನಂತಿರಲು ಕೂಡ ಅವನು ಇಚ್ಛಿಸಲಾರನು. ಯದ್ಯಪಿ ತ್ವಂ ಕ್ಷಿತತಲಾ ಗಗನಂ ಚೋತ್ಪತಿಷ್ಯಸಿ ಪಿತೃವಂಶ ಚರಿತ್ರಜ್ಞ ಸೋನ್ಯಥಾ ನ ಕರಿಷ್ಯತಿ.
ನೀನೇನೋ ನಿನ್ನ ಮಗನನ್ನು ಒಪ್ಪಿಸಲು ಭೂಮಿಯಿಂದ ಆಕಾಶಕ್ಕೆ ನೆಗೆದಾಡಬಹುದು. ನೀನು ತಿಪ್ಪರ ಲಾಗವನ್ನೇ ಹಾಕಿದರು ಪಿತೃವಂಶದ ಸಚ್ಚರಿತ್ರೆಯನ್ನು ಚೆನ್ನಾಗಿ ಬಲ್ಲ ಭರತನು ನಾನು ಹೇಳಿದಂತೆ ಮಾಡುವನೇ ಹೊರತು ನಿನ್ನ ಬಯಕೆಯಂತೆ ನಡೆದುಕೊಳ್ಳುವುದಿಲ್ಲ. ಮುಂದೆ ಕೂಡ ಹಾಗೆಯೇ ಆಗುತ್ತದೆ. ಪುತ್ರ ಪ್ರಿಯಳಾದ ನೀನು ನಿಜವಾಗಿಯೂ ನಿನ್ನ ಮಗನಿಗೆ ಅಪ್ರಿಯ ಕಾರ್ಯವನ್ನೇ ಮಾಡಿರುವೆ. ಲೋಕೇಹಿ ನ ಸ ವಿದ್ಯೇತ ಯೋನ ರಾಮ ಮನುವ್ರತಃ. ಶ್ರೀರಾಮನನ್ನು ಅನುಸರಿಸಿ ನಡೆಯದಿರುವವನು ಈ ಲೋಕದಲ್ಲಿಯೇ ಯಾವನೊಬ್ಬನೂ ಇರುವುದಿಲ್ಲ. ಇಲ್ಲಿ ಶ್ರೀರಾಮನೆಂದರೆ ವ್ಯಕ್ತಿ ಸ್ವರೂಪದಲ್ಲಿ ಮಾತ್ರವೇ ನೋಡಬೇಡಿ. ಆ ಶ್ರೀರಾಮನ ಆದರ್ಶ, ಆ ಮರ್ಯಾದಾ ಪುರುಷೋತ್ತಮನು ನಡೆದುಕೊಂಡ ರೀತಿ, ಅಂತಹ ಉನ್ನತವಾದಂತಹ ಆಚಾರಗಳನ್ನು, ಅಂತಹ ಉನ್ನತವಾದಂತಹ ವಿಚಾರಗಳನ್ನು ಇಂದಿನ ನಮ್ಮ ಭಾರತೀಯ ಸಮಾಜ ಅನುಸರಿಸದೇ ಹೋಗಿದ್ದರಿಂದಲೇ, ಶ್ರೀರಾಮನನ್ನು ಅನುಸರಿಸದೇ ಇದ್ದುದರಿಂದಲೇ ಅಂತಹ ಉನ್ನತ ವಿಚಾರಗಳನ್ನು ನಾವು ತೊರೆದು ದುಷ್ಟರಾದಂತಹ ದುರಾಕ್ರಮಣಕಾರಿಗಳ ವಿಚಾರವನ್ನು ಅನುಸರಿಸಿದ್ದರಿಂದಲೇ, ಅನಾಗರಿಕರ ವಿಚಾರಗಳನ್ನು ಅನುಸರಿಸಿದ್ದರಿಂದಲೇ, ಅವರೇ ಶ್ರೇಷ್ಠರೆಂದು ಭಾವಿಸಿದ್ದರಿಂದಲೇ ಅಲ್ಲವೇ ನಮ್ಮ ದೇಶ ಇಂದು ಈ ರೀತಿಯಾದ ಅಧೋಗತಿಗೆ ಇಳಿದಿರುವುದು. ಇಲ್ಲಿ ಯಾವೊಬ್ಬ ವ್ಯಕ್ತಿಯನ್ನಲ್ಲ, ಶ್ರೀರಾಮನು ಹೇಳಿದಂತಹ ಉನ್ನತ ವಿಚಾರಗಳನ್ನು ನಾವು ಅನುಸರಿಸಲು ಆರಂಭಿಸಿದ ದಿನವೇ ಪುನಃ ನಮ್ಮ ದೇಶ ಉಚ್ಛ್ರಾಯಕ್ಕೆ, ಉತ್ತುಂಗಕ್ಕೆ ಏರುವುದರಲ್ಲಿ ಸಂಶಯವಿಲ್ಲ. ಆ ಬದಲಾವಣೆ, ಕ್ರಾಂತಿ ನಮ್ಮಲ್ಲಿ ಆಗಬೇಕಾಗಿದೆ. ಕೈಕೇಯಿ ಪಶುಗಳು, ಮೃಗಗಳು, ಸರ್ಪಗಳು, ಪಕ್ಷಿಗಳು ಶ್ರೀರಾಮನನ್ನು ಅನುಸರಿಸಿ ಹೋಗುವುದನ್ನು, ವೃಕ್ಷಗಳು ಶ್ರೀರಾಮನ ಕಡೆಗೆ ವಾಲುವುದನ್ನು ನೀನು ಈಗಲೇ ಕಾಣಲಿರುವೆ. ಆದುದರಿಂದ ದೇವಿ, ಸೀತೆಯುಟ್ಟಿರುವ ನಾರುಮಡಿಯನ್ನು ತೆಗೆದುಹಾಕಿ ನಿನ್ನ ಸೊಸೆಗೆ ಉತ್ತಮವಾದ ಆಭರಣಗಳನ್ನು ಕೊಟ್ಟು ಕಳುಹಿಸು. ಸೀತೆಯು ನಾರುಮಡಿಯನ್ನು ಉಡಬೇಕೆಂಬ ನಿಬಂಧನೆಗೇನೂ ಇರುವುದಿಲ್ಲ. ಹೀಗೆ ಹೇಳಿ ವಸಿಷ್ಠರು ಸೀತೆಯು ನಾರುಮಡಿಯನ್ನು ಉಡುವುದನ್ನು ತಡೆಯುತ್ತಾ ಪುನಃ ಹೇಳಿದರು. ಕೇಕಯ್ಯ ರಾಜನ ಮಗಳೇ, ನೀನು ರಾಮನೊಬ್ಬನಿಗೆ ವನವಾಸವಾಗಬೇಕೆನ್ನುವ ವರವನ್ನು ಬೇಡಿರುವೆ. ಸೀತೆಯು ರಾಮನೊಡನೆ ಹೋಗಬೇಕೆಂದೇನೂ ಕೇಳಲಿಲ್ಲ. ಆದರೆ ಸೀತೆಯು ಸ್ವೇಚ್ಛೆಯಿಂದಲೇ ಅರಣ್ಯಕ್ಕೆ ಹೋಗುತ್ತಿದ್ದಾಳೆ. ನಿತ್ಯವೂ ಅಲಂಕರಣಕ್ಕೆ ಯೋಗ್ಯಳಾದ ಈಕೆಯು ಸರ್ವಾಲಂಕಾರ ಭೂಷಿತೆಯಾಗಿಯೇ ರಾಘವನೊಡನೆ ಅರಣ್ಯದಲ್ಲಿ ವಾಸ ಮಾಡಲಿ. ಶ್ರೇಷ್ಠವಾದ ವಾಹನಗಳಿಂದಲೂ ಪರಿಚಾರಕರಿಂದಲೂ ಸಕಲ ವಿಧವಾದ ನಯನ ಮನೋಹರವಾದ ಪೀತಾಂಬರಗಳಿಂದಲೂ ಕೂಡಿದವಳಾಗಿ ರಾಜಪುತ್ರಿಯಾದ ಸೀತಾದೇವಿಯು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೋಗಲಿ. ರಾಜನಿಂದ ವರ ಪಡೆದ ಕಾಲದಲ್ಲಿ ನೀನು ಶ್ರೀರಾಮನೊಡನೆ ಸೀತೆಯು ಹೋಗಬೇಕೆಂಬ ವರವನ್ನೇನು ಪಡೆದುಕೊಳ್ಳಲಿಲ್ಲ. ಗಮನಿಸಿ, ಸಾಮಾನ್ಯವಾಗಿ ಮನೆಗೆ ಬಂದ ಸೊಸೆಯನ್ನು ಸೌಭಾಗ್ಯಲಕ್ಷ್ಮಿ ಎಂದೇ ಭಾವಿಸುವ ಸನಾತನ ಸಂಪ್ರದಾಯದಲ್ಲಿ ಮನೆಯ ಲಕ್ಷ್ಮಿಯ, ಅಂದರೆ ಮನೆಯ ಸೊಸೆಯ ಆಭರಣಗಳನ್ನು ಕಳಚಿಸಿ ಆಕೆಯನ್ನು ದರಿದ್ರ ಲಕ್ಷ್ಮಿಯಂತೆ ಕೂರಿಸಿದರೆ ಆ ದರಿದ್ರ ಮನೆಯನ್ನೂ ಆವರಿಸುವುದಲ್ಲವೇ? ಈ ಕಾರಣದಿಂದಾಗಿಯೇ ಸಾಮಾನ್ಯವಾಗಿ ಮನೆ ತುಂಬಿಸಿಕೊಳ್ಳುವ ಸಮಯದಲ್ಲಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನೆಲ್ಲ ಆಕೆಯ ಮೇಲೆ ಹೇರಿ ಆಕೆಗೆ ಎಲ್ಲ ರೀತಿಯಾದ ಅಲಂಕಾರ ಮಾಡಿ ಮಹಾಲಕ್ಷ್ಮಿಯಂತೆ, ಭಾಗ್ಯಲಕ್ಷ್ಮಿಯಂತೆ, ಸೌಭಾಗ್ಯಲಕ್ಷ್ಮಿಯಂತೆ ಮನೆಯೊಳಗೆ ಕಾಲಿಡಮ್ಮ ಎಂದು ಹೇಳುವುದು ಸನಾತನ ಸಂಪ್ರದಾಯ. ವಿಪ್ರಶ್ರೇಷ್ಠರಾದ ಅಪ್ರತಿಮವಾದ ಪ್ರಭಾವವುಳ್ಳ ರಾಜಗುರುಗಳಾದ ವಸಿಷ್ಠರು ಹೀಗೆ ಹೇಳುತ್ತಿದ್ದರೂ ಪ್ರಿಯ ಪತಿಗೆ ಸದೃಶಳಾಗಿರಬೇಕೆಂಬ ಅಭಿಲಾಷೆಯಿಂದ ಸೀತಾದೇವಿಯು ನಾರುಮಡಿಯನ್ನು ಉಡುವ ನಿಶ್ಚಯವನ್ನು ಬದಲಾಯಿಸಲಿಲ್ಲ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 37ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.